ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ನೀವೇನಾದರೂ ಸಾಲ ಬಾಧೆಗಳಲ್ಲಿ ಏನಾದರೂ ಸಿಲುಕೊಂಡಿದ್ದೀರಾ ಅಂತ ಅಂದರೆ ಸಾಮಾನ್ಯವಾಗಿ ಅಷ್ಟಮ ಶನಿ ಇರೋದ್ರಿಂದಾಗಿ ಮೋರ್ ದೆನ್ 90% ಅಂದರೆ ಶೇಕಡಾವಾರು 90% ಅಥವಾ 80%ಕ್ಕಿಂತ 80%ಕ್ಕಿಂತ ಜಾಸ್ತಿ ಜನ ಕರ್ಕಾಟಕ ರಾಶಿಯವರು ಸಾಲ ಬಾಧೆಗಳಲ್ಲಿ ಸಿಲುಕೊಂಡಿದ್ದಾರೆ. ಪ್ರತಿ ತಿಂಗಳಾದರೆ ಏನಕ್ಕೆ ತಿಂಗಳು ಎಂಡ್ ಆಗುತ್ತಪ್ಪ, ಹೆಂಗೆ EMI ಕಟ್ಟೋದು, ಇದೆಲ್ಲ EMIಗೆ ಹೋಗ್ಬಿಟ್ರೆ ನಾನೇನು ತಿನ್ನಂಗಾಗಿಲ್ವಲ್ಲ ಅನ್ನುವಂತಹ ದುಃಖದಲ್ಲಿ ಖಂಡಿತವಾಗಿದ್ದೀರಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ, ಅದರಲ್ಲಿ ಅನುಮಾನವೇ ಬೇಡ. ಇದ್ದೀರಿ ಶೇಕಡಾವಾರು ನಿಮಗೆ 70-80% ಕರ್ಕಾಟಕ ರಾಶಿಯವರು ಸಾಲ ಬಾಧೆಗಳಲ್ಲಿ ಮುಳುಕೊಂಡೇ ಇದ್ದೀರಾ. ಎಲ್ಲೋ ಒಂದು 10-20% ಅವ್ರು ಬೇರೆ ಬೇರೆ ಕಾರಣಗಳಿಂದ ಸಾಲದಿಂದ ಹೊರಗಿದ್ದಿರಬಹುದು. ಆದರೆ ಈ ಸಾಲ ಬಾಧೆ ಅನ್ನುವಂಥದ್ದು ಯಾತಕ್ಕೋಸ್ಕರ ಆಗತ್ತೆ? ಈಗ ಸದ್ಯದ ಪರಿಸ್ಥಿತಿಯಲ್ಲಂತೂ ನಿಮಗೆ ಅಷ್ಟಮ ಶನಿ ಇದೆ, ಸಾಲ ಬಾಧೆಗಳಲ್ಲಿ ಸಿಲುಕೊಂಡು ಒದ್ದಾಡ್ತಿದ್ದೀರಾ. ಅದನ್ನು ಹೊರತುಪಡಿಸಿ ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿಕೊಂಡಾಗ ಅಥವಾ ಈಗಿನ ಪರಿಸ್ಥಿತಿ ಬಿಡಿ, ನೀವು ಮೊದಲಿಂದನೂ ಎಷ್ಟು ಸಾಲಗಳಲ್ಲಿ ಸಿಕ್ಕೊಂಡಿದ್ರಿ, ಮೊದಲಿಂದ ನಿಮ್ಮ ನೀವು ಚಿಕ್ಕವರಿದ್ದಾಗಿಂದನೂ ಎಷ್ಟೆಷ್ಟು ಸಾಲಗಳಲ್ಲಿ ಸಿಲುಕೊಂಡಿದ್ರಿ, ಇದನ್ನೆಲ್ಲ ನೋಡಿದಾಗ ನಿಮಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಯಾತಕ್ಕೋಸ್ಕರ ಸಾಲ ಬಾಧೆ ಆಗುತ್ತೆ, ಏನು ಮಾಡಿದರೆ ಸಾಲ ಸಮಸ್ಯೆ ಆಗೋದಿಲ್ಲ, ಏನು ಮಾಡಿದ್ರೆ ಸಾಲ ಪರಿಹಾರ ಆಗುತ್ತೆ ಬೇಗ, ಇದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ಖಂಡಿತವಾಗಿ ತಿಳಿಸ್ತೀನಿ. ಲಾಸ್ಟ್ ತನಕ ನೋಡಿ. ಲಾಸ್ಟಲ್ಲಿ ನಿಮಗೊಂದು ವಿಶೇಷವಾದ ಮಂತ್ರ ಪರಿಹಾರವನ್ನು ಸಹ ಹೇಳ್ತೇನೆ. ಕೇವಲ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಸಾಕು, ಬೆಳಗ್ಗೆ 6 ಬಾರಿ ಸಂಜೆ 6 ಬಾರಿ ನಿಮ್ಮ ಸಾಲಗಳು ತೀರಿಸಲಿಕ್ಕೆ ಅನುಕೂಲ ಆಗುತ್ತೆ. ವೀಕ್ಷಕರೇ, ಬಹಳ ಮುಖ್ಯವಾಗಿ ವಿಡಿಯೋ ಶುರು ಮಾಡ್ಬೇಕಾದ್ರೆ ನಾನು ಹೇಳ್ಬಿಡ್ತೇನೆ, ಸಾಲ ಅನ್ನತಕ್ಕಂಥದ್ದು ನೀವು ಕಷ್ಟಪಟ್ಟು ದುಡಿದು ನೀವೇ ನಿಜಾಯಿತಿಯಾಗಿ ದುಡಿದು ಸಾಲವನ್ನು ತೀರಿಸ್ಕೊಳ್ಬೇಕು. ಅದು ಒಪ್ಪುವಂಥ ಮಾತೆ. ನಾವೇನೋ ಒಂದು ಏನೇನೋ ಒಂದು ಹೇಳಿದ ತಕ್ಷಣ ಅದು ಪರಿಹಾರ ಆಗಲ್ಲ, ನನಗೂ ಗೊತ್ತಿದೆ ಅದು. ಆದರೆ ಕೆಲವಿಷ್ಟು ಜನ ಎಷ್ಟೇ ನಿಯತ್ತಾಗಿ ದುಡಿದ್ರು ಸಹ, ಎಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ದುಡಿದ್ರು ಸಹ ಸಾಲಗಳು ತೀರಲ್ಲ. ಯಾಕೆ ಅಂತಂದರೆ ಆ ಬಂದಂತಹ ದುಡ್ಡು ಸಾಲ ತೀರ್ಸೋಕೆ ಹೋಗಲ್ಲ, ಬೇರೆ ಯಾವುದಕ್ಕೂ ಹೊರಟೋಗ್ಬಿಡುತ್ತೆ. ಯಾಕೆ ಆ ಕಡೆ ಡೈವರ್ಸಿಫೈ ಆಗೋಯ್ತು, ಬೇರೆ ಬೇರೆ ಕಡೆ ಏನಕ್ಕೆ ಹೋಗೋಯ್ತು ಅಂತಂದರೆ ಹಣೆ ಭಾರ. ಆದ್ದರಿಂದಾಗಿ ಈ ಹಣೆ ಭಾರಕ್ಕೆ ಹೊಣೆ ಯಾರು ಅಂದರೆ ನೀವೇ. ನೀವೇ ಬದಲಾಯಿಸ್ಕೊಳ್ಬೇಕು. ಆದ್ದರಿಂದ ಸ್ವಲ್ಪ ದೇವತಾ ಅನುಗ್ರಹ ಬೇಕಾಗ್ತದೆ. ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋಕೆ ಅದರಲ್ಲೇನು ತಪ್ಪಿಲ್ವಲ್ಲ. ನಾವೇನು ಸ್ತೋತ್ರ ಹೇಳ್ಬಿಟ್ರೆ ಸಾಲ ತಿರೋಗ್ಬಿಡ್ತದ, ಬೆಳಗ್ಗೆ 6 ಬಾರಿ ಸಂಜೆ 6 ಬಾರಿ ಸ್ತೋತ್ರ ಕೇಳ್ಬಿಟ್ರೆ ಸಾಲ ತಿರೋಗ್ಬಿಡ್ತದ ಅನ್ನುವ ಆ ಥರದ ಯೋಚನೆ ಮಾಡಬೇಡಿ. ನಿಮ್ಮ ಕಷ್ಟ ನೀವು ಪಡಲೇಬೇಕು, ನಿಮ್ಮ ದುಡಿಮೆ ನೀವು ಮಾಡಲೇಬೇಕು, ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕು. ಹಾಗೂ ಈ ಸ್ತೋತ್ರ ಕೇಳೋದೆಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿ ನೀವು ಹೌದಪ್ಪ ನಾನು ಸಾಲ ತೀರಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನಿಮಗಿರ್ತದೆ ಅನ್ನುವಂಥ ಕಾರಣದಿಂದ ಹೇಳಿದೆ ಅಷ್ಟೇ, ಇನ್ಯಾವ ಕಾರಣಕ್ಕೂ ಅಲ್ಲ. ಇನ್ನು ಬಹುಮುಖ್ಯವಾಗಿ ನಿಮಗೆ ತಿಳಿಸ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಯಾತಕ್ಕೋಸ್ಕರ ನಿಮಗೆ ಯಾವ ವಿಚಾರದಲ್ಲಿ ನಿಮಗೆ ಸಾಲ ಆಗ್ಬಿಡುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂದರೆ, ಬಹುಮುಖ್ಯವಾಗಿ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಗ್ರಹ ಎಲ್ಲಿರ್ತಾನೆ ಅನ್ನುವುದರ ಆಧಾರದ ಮೇಲೆ ನಿಮಗೆ ಸಾಲಗಳು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಗುರುಗ್ರಹ ಎಲ್ಲಿರ್ತಾನೆ ಅನ್ನೋದರ ಆಧಾರದ ಮೇಲೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಈಗ ನಿಮ್ಮ ವೈಯಕ್ತಿಕ ಜಾತಕ ತೆಕ್ಕೊಂಡು ನೋಡಿಕೊಂಡ್ರೆ ನೀವು ನಿಮ್ಮ ರಾಶಿಯಲ್ಲಿ ಗುರುಗ್ರಹ ಇದ್ದರೂ ಸಹ ಕರ್ಕಾಟಕ ರಾಶಿಯವರಿಗೆ ಸಾಲ ಜಾಸ್ತಿ ಆಗಿಬಿಡುತ್ತೆ. ಅಥವಾ ನಿಮ್ಮ ರಾಶಿಯಿಂದ 2ನೇ ಸಿಂಹ ರಾಶಿಯಲ್ಲಿದ್ದರೆ ಕುಟುಂಬದವ್ರಿಗೋಸ್ಕರ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಡ್ತೀರಾ. ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದ್ರು 5ನೇ ಮನೆಯಲ್ಲಿ ಗುರುಗ್ರಹ ಇದ್ದಾನೆ ಅಂತಂದರೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಸಾಲಗಳನ್ನ ಜಾಸ್ತಿ ಮಾಡಿಬಿಡ್ತೀರಾ. 4ನೇ ಮನೆಯಲ್ಲಿದ್ದರೆ ಮನೆ ಕಟ್ಟಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಒಂದಿಷ್ಟು ಸಾಲಗಳನ್ನ ಮಾಡಿಬಿಡ್ತೀರಾ. ಸೊ ಅದರಿಂದ ಗುರುಗ್ರಹ ಎಲ್ಲಿದ್ದಾನೆ ಅನ್ನೋದ್ರ ಆಧಾರದ ಮೇಲೆ ಕರ್ಕಾಟಕ ರಾಶಿಯವರು ಹೆಚ್ಚೆಚ್ಚು ಸಾಲ ಇಂಥ ಕಾರಣಕ್ಕೆ ನೀವು ಸಾಲ ಮಾಡ್ತೀರಾ ಅನ್ನುವಂಥದ್ದಂತೂ ಹೌದು. ಆಯಿತಾ. ಎರಡನೇದಾಗಿ ಏನು ಅಂತಂದರೆ, ನೀವು ಈಗ ಆಯಿತು ಗುರುಗಳೇ ಯಾವುದೋ ಒಂದಿಷ್ಟು ಕಾರಣಗಳಿಂದ ಸಾಲ ಮಾಡಿಬಿಟ್ವಿ, ಇನ್ನು ಮೇಲೆ ಆ ರೀತಿ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ನೀವು ಸಾಲ ಮಾಡಬಾರ್ದು ಅಂತಂದರೆ ಯಾವಾಗ ಸಾಲ ಮಾಡಿದ್ರೆ ಬೇಗ ತೀರಿಸ್ಬಿಡ್ಬೋದು ಅನ್ನೋಂಥದ್ದು ನನಗೆ ಹೇಳ್ತೇನೆ. ಸೊ ಅದನ್ನು ಹೊರತುಪಡಿಸಿ ಸಾಲ ಮಾಡಿದ್ರೆ ನಿಮಗೆ ಒಳ್ಳೆಯದು. ಅಂದರೆ ಯಾವಾಗ ಸಾಲ ಮಾಡಬಾರ್ದು ಅಂತ ಅದನ್ನು ನೀವು ತಿಳ್ಕೊಳ್ಳೋದಾದರೆ ನೋಡಿ, ಬಹಳ ಮುಖ್ಯವಾಗಿ ಕರ್ಕಾಟಕ ರಾಶಿಯವರು ನೀವು ಅಮಾವಾಸ್ಯೆ ದಿವಸ ಸಾಲ ಮಾಡಬೇಡಿ. ಸಾಲ ಮಾಡೋದಾಗಲಿ, ಸಾಲ ಕೊಡೋದಾಗಲಿ, ಸಾಲ ಕೊಡಿಸೋದಾಗಲಿ ಯಾವುದೂ ಸಹ ಅಮಾವಾಸ್ಯೆ ದಿವಸ ಮಾಡಬೇಡಿ, ಚತುರ್ದಶಿ ದಿವಸನೂ ಮಾಡಬೇಡಿ. ಅಮಾವಾಸ್ಯೆ ಹಿಂದಿನ ದಿವಸ ಅಥವಾ ಹುಣ್ಣಿಮೆ ಹಿಂದಿನ ದಿವಸ ಚತುರ್ದಶಿ ಅಂತ ಹೇಳ್ತೀವಿ. ಹುಣ್ಣಿಮೆ ಓಕೆ, ಬಟ್ ಹುಣ್ಣಿಮೆ ಹಿಂದಿನ ದಿವಸ ಚತುರ್ದಶಿಗೆ ಆಗಲ್ಲ, ಅಮಾವಾಸ್ಯೆನೂ ಆಗಲ್ಲ, ಅಮಾವಾಸ್ಯೆ ಹಿಂದಿನ ದಿವಸನೂ ಆಗಲ್ಲ. ಸೊ ಚತುರ್ದಶಿಗೆ ಮಾಡಬಾರ್ದು. 2 ಚತುರ್ದಶಿ ಬರುತ್ತೆ, ಶುಕ್ಲ ಪಕ್ಷಕ್ಕೊಂದು ಕೃಷ್ಣ ಪಕ್ಷಕ್ಕೊಂದು. ಅಮಾವಾಸ್ಯೆ ದಿವಸ ಮಾಡಬಾರ್ದು. ಹಸ್ತ ನಕ್ಷತ್ರ 5 ದಿವಸ ಸಾಲ ಮಾಡೋದು, ಕೊಡೋದು, ಸಾಲ ಕೊಡಿಸೋದು ಮಾಡಬಾರ್ದು. ಅದಲ್ಲದೇನೆ ನೀವು ಮಂಗಳವಾರ ಹಾಗೂ ಭಾನುವಾರ ಹಾಗೂ ಗುರುವಾರ ಈ 3 ವಾರಗಳಲ್ಲಿ ಸಾಲ ಕೊಡೋದು ತಗೊಳ್ಳೋದು ಮಾಡಬೇಡಿ ದಯವಿಟ್ಟು.
ಅಥವಾ ಈ 3 ವಾರಗಳಲ್ಲಿ ಬಂಗಾರ ಅಡ ಇಡೋದಂತೂ ಬಹಳ ದೊಡ್ಡ ಒಂದು ಸಮಸ್ಯೆ. ಪ್ರತಿಯೊಬ್ಬರು ಸಹ ಬಂಗಾರ ಅಡ ಇಟ್ಬಿಡ್ತಾರೆ. ಇಡುವ ಬಂಗಾರವನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗದೆ ಒದ್ದಾಡ್ಬಿಡ್ತೀರಾ. ಭಾನುವಾರ ಹೆಂಗಿದ್ರು ಬ್ಯಾಂಕ್ಗಳು ರಜೆ ಇರ್ತದೆ ಅಂದ್ರೆ ಬೇರೆ ಬೇರೆ ಯಾವ್ದು ಅಂಗಡಿಗಳಿಗಾರಿಗೂ ತೊಗೊಂಡೋಗಿ ಇಟ್ಬಿಡ್ತೀರಾ ಬಂಗಾರವನ್ನ, ಆಯ್ತಲ್ವಾ? ಹಾಗೆ ಮಾಡಬೇಡಿ ದಯವಿಟ್ಟು. ಬಂಗಾರವನ್ನ ಅಡನೇ ಇಡಬಾರ್ದು. ಮಹಾಲಕ್ಷ್ಮಿ ಅದು, ಮಹಾಲಕ್ಷ್ಮಿ ಮನೆಯ ಮಹಾಲಕ್ಷ್ಮಿ ತಗೊಂಡೋಗಿ ಅಡ ಇಡ್ತಕ್ಕಂಥದ್ದು ಬಹಳ ಕೆಟ್ಟದು. ದಯವಿಟ್ಟು ಕರ್ಕಾಟಕ ರಾಶಿಯವರು ಆ ಕೆಲಸವನ್ನ ಮಾಡಬೇಡಿ. ಎರಡನೇದಾಗಿ ಬಹುಮುಖ್ಯವಾಗಿ ನಾನು ನಿಮಗೆ ತಿಳಿಸ್ತಂಥದ್ದು ಏನಪ್ಪಾ ಅಂತಂದ್ರೆ, ಈ ಕೊಡೋದು ತಗೊಳ್ಳೋದು ಏನೇ ಇರಲಿ, ಅದನ್ನ ಸಾಲ ಕೊಡೋದು ಸಾಲ ತಗೊಳ್ಳೋದು ಇತ್ಯಾದಿಗಳು ಏನೇ ಇರಲಿ, ಗುರುವಾರ ಮಾಡಬೇಡಿ, ಮಂಗಳವಾರ ಮಾಡಬೇಡಿ, ಭಾನುವಾರ ಮಾಡಬೇಡಿ. ಈ 3 ವಾರ ಬಿಟ್ಟು ಬೇರೆ ವಾರಗಳಲ್ಲಿ ಬೇಕಾದ್ರೆ ಸಾಲ ಕೊಡೋದು ತಗೊಳ್ಳೋದು ಇತ್ಯಾದಿಗಳನ್ನು ಮಾಡಬಹುದು. ಸಂಕ್ರಮಣ, ಪ್ರತಿ ತಿಂಗಳು ಸಂಕ್ರಮಣ ಬರುತ್ತೆ. 13, 14, 15, 16 ಈ ತಾರೀಕುಗಳಲ್ಲಿ ಯಾವುದೋ ಒಂದು ದಿನ ಬರುತ್ತೆ. ಅದು ಒಂದೊಂದು ತಿಂಗಳಲ್ಲಿ ಒಂದೊಂದು ಥರ ಬರುತ್ತೆ. ಸೊ ನೀವು ಕ್ಯಾಲೆಂಡರ್ ನೋಡ್ಕೊಂಡ್ರೆ ಆ ತಿಂಗಳ ಸಂಕ್ರಮಣ ಯಾವತ್ತಿದೆ ಅಂತ ಗೊತ್ತಾಗುತ್ತೆ. ಸಂಕ್ರಮಣ ಅಂದರೆ ಸಂಕ್ರಾಂತಿ. ಈಗ ಮಕರ ಸಂಕ್ರಾಂತಿ, ಮೊನ್ನೆ ಮಕರ ರಾಶಿಗೆ ಧನುರ್ರಾಶಿಯಿಂದ ಮಕರ ರಾಶಿಗೆ ರವಿ ಬಂದ, ಅದು ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ. ಈಗ ಫೆಬ್ರವರಿ ತಿಂಗಳಲ್ಲಿ 13ನೇ ತಾರೀಕೆ ಹೋಗ್ಬಿಡ್ತಾನೆ. ಸೊ 13ನೇ ತಾರೀಕೆ ಸಂಕ್ರಾಂತಿ. ಅದರ ನಂತರ ಮಾರ್ಚಲ್ಲಿ ಎಷ್ಟು ತಾರೀಕು ಹೋಗ್ತಾನೆ, ಫೆಬ್ರವರಿ ಎಷ್ಟು ತಾರೀಕು ಹೋಗ್ತಾನೆ. ಆ ಪ್ರತಿ ತಿಂಗಳು ರವಿಗ್ರಹ ಒಂದು ರಾಶಿಯಿಂದ ಮುಂದಿನ ರಾಶಿ ಹೋಗ್ತಾನಲ್ಲ, ಆ ದಿವಸವನ್ನ ಸಂಕ್ರಮಣ, ಸಂಕ್ರಾಂತಿ ಅಂತ ಕರೀತಾರೆ. ಅವತ್ತಿನ ದಿವಸ ಸಹ ಸಾಲ ಕೊಡೋದು, ಸಾಲ ತಗೊಳ್ಳೋದು, ಸಾಲ ಕೊಡಿಸೋದು ಇದು ಯಾವುದನ್ನು ಮಾಡಬಾರ್ದು. ಸೊ ಇದನ್ನೆಲ್ಲ ಮಾಡ್ಕೊಂಡು ಯೋಚನೆ ಮಾಡಿ ನೀವು ಮಾಡಿದಾಗ ಸಾಲಗಳು ನಿಮಗೆ ಇಲ್ಲಿಗೆ ಬರಲ್ಲ, ಕುತ್ತಿಗೆಗೆ ಬರಲ್ಲ, ಆಯ್ತಲ್ವಾ? ಸೊ ಇದನ್ನೆಲ್ಲ ಅದನ್ನೆಲ್ಲ ಯಾವ ನೋಡೋಕ್ಕಾಗತ್ತೆ ರೀ? ನಮ್ಗೆ ಅರ್ಜೆಂಟ್ ಇರೋದನ್ನ ಸಾಲ ಮಾಡ್ಕೊಂತೀವಿ ಅಂತ ಸಾಲ ಮಾಡ್ಕೊಳಕ್ಕೆ ಹೋದರೆ ಇದೆಲ್ಲ ಸಮಸ್ಯೆ ಆಗುತ್ತೆ. ನೀವು ಹೋಗ್ತೀರಾ ಯಾವುದೋ ಒಂದು ಕಾರ್ ಲೋನೋ, ಬೈಕ್ ಲೋನೋ, ಮತ್ತೊಂದು ಲೋನೋ, ಇನ್ನೊಂದು ಲೋನೋ, ಯಾವುದೋ ಲೋನ್ ಮಾಡೋಕ್ಕೆ ಹೋಗ್ತೀರಾ, ಒಂದು ಒಳ್ಳೆ ದಿವಸ ನೋಡ್ಕೊಂಡು ಸಾಲ ಮಾಡಿ. ನಾನು ಹೇಳಿದಂಥ ಈ ಎಲ್ಲ ದಿವಸಗಳು ಬಿಟ್ಬಿಡಿ. ಅವತ್ತು ಮಂಗಳವಾರ ಆದರೆ ಲೋನ್ ಮಾಡೋಕ್ಕೆ ಹೋಗಬೇಡಿ, ಅವತ್ತು ಗುರುವಾರ ಆದರೆ ಲೋನ್ ಮಾಡೋಕ್ಕೆ ಹೋಗಬೇಡಿ. ಭಾನುವಾರ ಬಿಡಿ, ಹೆಂಗಿದ್ರು ಬ್ಯಾಂಕ್ ರಜಾ ಇರುತ್ತೆ. ಕೈ ಸಾಲ ಮಾಡೋಕ್ಕೆ ಹೋಗ್ಬಿಡ್ತೀರಾ ಭಾನುವಾರನೂ ಸಾಲ ಮಾಡಬಾರದು. ಈ 3 ವಾರಗಳಲ್ಲಿ ಸಾಲ ಮಾಡಿ. ಸರಿ ಆಯ್ತು, ಈಗ ಸಾಲ ಎಲ್ಲ ಮಾಡಿ ಆಗೋಯ್ತುಗಳೇ, ಮುಂದೇನು ಪರಿಹಾರ ಏನು ಅಂತಂದ್ರೆ, ನೀವು ಕರ್ಕಾಟಕ ರಾಶಿಯವರಿಗೆ ಸಾಲಗಳು ಬೇಗ ತೀರಬೇಕು ಅಂತಂದ್ರೆ ಬಹುಮುಖ್ಯವಾಗಿ ನೀವು ರಾಯರನ್ನ ಜಾಸ್ತಿ ನೆನೆಸ್ಕೊಳ್ಬೇಕು. ರಾಯರ ಮಠ ಇರುತ್ತಲ್ಲ, ರಾಘವೇಂದ್ರ ಸ್ವಾಮಿಗಳ ಮಠ, ಅಲ್ಲಿಗೆ ರಾಯರ ಮಠಕ್ಕೆ ಸ್ವಲ್ಪ ಜಾಸ್ತಿ ಹೋಗಿ ಬನ್ನಿ. ಅದರ ಜೊತೆಗೆ ಬಹುಮುಖ್ಯವಾಗಿ ನಾನು ನಿಮಗೆ ಕೊಡ್ತಕ್ಕಂಥ ಇನ್ನೊಂದು ಪರಿಹಾರ ಏನಪ್ಪಾ ಅಂತಂದ್ರೆ, ಗುರುವಾರಗಳಲ್ಲಿ ನೀವು ಬೆಲ್ಲವನ್ನ ಹಾಗೂ ಕಲ್ಲುಪ್ಪು, ಬೆಲ್ಲ ಕಲ್ಲುಪ್ಪು ಇದನ್ನ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡುವಂಥದ್ದು. ಈಶ್ವರನ ದೇವಸ್ಥಾನದಲ್ಲಿ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಅಥವಾ ರಾಯರ ಮಠದಲ್ಲಿ ಆದರೂ ಪರವಾಗಿಲ್ಲ. ಬೆಲ್ಲ ಹಾಗೂ ಕಲ್ಲುಪ್ಪು ಇದೆರಡನ್ನೂ ದಾನ ಮಾಡ್ತಕ್ಕಂಥದ್ದು. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡ್ಕೊಂಡಿದ್ರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ಆಗ್ಬಿಟ್ಟಿದೆ ಅಂತಾದರೆ ನೀವು ರಾಘವೇಂದ್ರ ಸ್ವಾಮಿ ಮಠ, ಮಂತ್ರಾಲಯ ಈ ಥರ ಅಥವಾ ಯಾವ್ದಾದ್ರು ಈಶ್ವರನ ಕ್ಷೇತ್ರ, ಧರ್ಮಸ್ಥಳ ಇಂಥ ಕ್ಷೇತ್ರಗಳಲ್ಲಿ ಗುರುವಾರದ ದಿವಸ ಬೆಲ್ಲ ಉಪ್ಪಿನಲ್ಲಿ ತುಲಾಭಾರನೇ ಮಾಡಿಸ್ಬಿಡಿ. ನಿಮ್ಗೆ ನೀವು ತುಲಾಭಾರ ಮಾಡಿಸ್ಕೊಂಬಿಡಿ. ನೀವು ಎಷ್ಟು ಕೆಜಿ ಇದೋ ಅಷ್ಟು ಕೆಜಿಲಿ ಅರ್ಧ ಉಪ್ಪು ಅರ್ಧ ಬೆಲ್ಲ, ಒಂದು 5-5 ಕೆಜಿ ಅಕ್ಷರನೇ ತಗೊಂಡೋಗಿ ಅಲ್ಲಿ ಅದನ್ನು ಕೊಟ್ಟು ತುಲಾಭಾರ ಮಾಡಿಸ್ಕೊಂಬಿಟ್ರೆ ಇನ್ನೂ ಒಳ್ಳೆಯದು. ಯಾಕಂದ್ರೆ ನಿಮಗೆ ನಿಮ್ಮ ಸಾಲವು ಲಕ್ಷಾಂತರ ಕೋಟ್ಯಾಂತರದಲ್ಲಿದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮಗೆ ಅವಾಗ ಇದು ವರ್ತಿ ಆಗ್ತದೆ. ಇಲ್ಲ ಅಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಖರ್ಚಾಗ್ತದೆ ಅಂತ ಹೇಳಿದೆ. ಸೊ ಆದ್ರಿಂದ ಇದನ್ನು ಸಹ ನೀವು ಮಾಡಬಹುದಾಗಿರ್ತದೆ. ಯಾರ ಜೊತೆಗೆ ನೀವು ಸಾಲ ಕೊಟ್ಟಿದ್ದೀರೋ ಅಥವಾ ಯಾರಿಗೆ ಸಾಲ ಕೊಡಿಸಿದಿರೋ ಅಥವಾ ಯಾರ ಹತ್ರ ಸಾಲ ಮಾಡಿದಿರೋ ಅವರಿಗೆ ಒಂದು ಸ್ವಲ್ಪ ಬೆಲ್ಲವನ್ನ ಕೊಡಿ. ಅವರಿಗೆ ಒಂದು ಸ್ವಲ್ಪ ಉಪ್ಪು ಬೆಲ್ಲ ಕೊಟ್ಟರೆ ಅವ್ರು ತಗೊಳಲ್ಲ. ಸರ್ ಅದು ಹೆಂಗೆ ಸರ್ ತಗೊಳ್ತಾರೆ ಅಂದರೆ, ಬೆಲ್ಲದಲ್ಲಿ ಮಾಡಿದಂಥ ಯಾವ್ದಾದ್ರು ಪದಾರ್ಥಗಳನ್ನು ಕೊಡಿ. ಬೆಲ್ಲದ ಸ್ವೀಟಪ್ಪ ತಗೊಳ್ಳಿ ಅಂತ ಕೊಡಿ. ನಿನ್ನ ಮಧ್ಯೆ ಸಾಲಗಳು ಬಹಳ ಪರಾಕಾಷ್ಠೆಗೆ ಹೋಗ್ಬಿಟ್ಟಿದೆ. ನೀನು ತೊಗೊಂಡಿದ್ಯಾ, ಕೊಡ್ತಾ ಇಲ್ಲ, ಋಣಬಾಧೆ, ಅಥವಾ ನೀನು ನಾನು ತೊಗೊಂಡ್ಬಿಟ್ಟಿದ್ದೀನಿ, ವಾಪಸ್ ಕೊಡೋಕ್ಕಾಗ್ತಾಯಿಲ್ಲ ನನಗೆ, ಋಣಬಾಧೆ, ನಮ್ಮಿಬ್ಬರಿಗೆ ಋಣಬಾಧೆ ಪರಿಹಾರವಾಗಬೇಕಪ್ಪ, ಸ್ವೀಟ್ ತಗೋ ತಿನ್ನು ಅಂತ ಹೇಳ್ಬಿಟ್ಟು ಒಂದು ಬೆಲ್ಲದ ಸ್ವೀಟನ್ನು ಕೊಡಿ. ಬೆಲ್ಲ ಹಾಕಿ ಮಾಡಿದ ಸ್ವೀಟನ್ನು ಕೊಡಿ. ಉಪ್ಪು ಹಾಕಿ ಮಾಡಿದಂಥ ಯಾವುದೋ ಒಂದು ಪದಾರ್ಥ ಅಂದರೆ ಇವಾಗ ಮಿಕ್ಸ್ಚರ್ಗೆಲ್ಲ ಉಪ್ಪು ಹಾಕ್ಲೇಬೇಕಲ್ಲ, ಇದ್ರ ಸಪ್ಪೆ ಇರುತ್ತೆ. ಅದನ್ನು ಯಾವುದ್ರು ಗುರುವಾರದ ದಿವಸ ಬೆಲ್ಲ ಅಥವಾ ಉಪ್ಪನ್ನು ಕೊಟ್ಟು ಋಣಬಾಧೆ ಪರಿಹಾರವಾಗಲಿ ಅಂತ ಅವ್ರ ಬಾಯಿನಲ್ಲಿ ಹೇಳಿಸ್ಕೊಳ್ಳಿ. ನೀವು ಹೇಳಿ, ಅವ್ರ ಕೆಲವು ಹೇಳಿಸಿ. ಖಂಡಿತವಾಗಿ ಈ ಥರ ಪ್ರಯತ್ನ ಮಾಡಿ ನಿಮ್ಮ ಸಾಲಗಳನ್ನು ಪರಿಹಾರ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ವಾ? ಹಾಗೂ ನಾನು ಮೊದಲೇ ಹೇಳಿದಂಥ ಇದುಗಳಲ್ಲಿ ಸಾಲ ಮಾಡಬೇಡಿ. ಈಗ ಹೇಳಿದ ರೀತಿಯಲ್ಲಿ ಸಾಲ ಪರಿಹಾರ ಮಾಡ್ಲಿಕ್ಕೆ ನೋಡ್ಕೊಳ್ಳಿ. ಇನ್ನೂ ಪರಿಹಾರಕ್ಕೆ ವಿಶೇಷವಾಗಿ ಬೇಕು ಅಂತಂದರೆ ಈ ವಿಡಿಯೋ ಎಂಡಲ್ಲಿ ನಾನೊಂದು ಸ್ತೋತ್ರವನ್ನು ಹೇಳ್ತೇನೆ. ಅದನ್ನು ಬೆಳಗ್ಗೆ ಸಾಯಂಕಾಲ ನೀವು ಒಂದು 6 ಬಾರಿ ಕೇಳಿಸ್ಕೊಳ್ತಾ ಇರಿ, ಸಾಕು. ಅದರಿಂದನೂ ಪರಿಹಾರವಾಗುತ್ತೆ. ಇನ್ನೂ ವಿಶೇಷವಾದ ಪರಿಹಾರ ಏನಪ್ಪಾ ಅಂದರೆ, ವೀಕ್ಷಕರೇ, ಜನವರಿ 25ನೇ ತಾರೀಕು ಗುರುವಾರ ಹುಣ್ಣಿಮೆ, ಬಣದ ಹುಣ್ಣಿಮೆ ಅಂತ ಕರಿತೀವಿ. ಬಹಳ ವಿಶೇಷವಾದಂತಹ ದಿವಸ. ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ. ಆದ್ದರಿಂದ ಈ ಜನವರಿ 25 ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ.
ಅದರ ಜೊತೆಗೆ ನೀವು ಅಡಮಾನ ಇಟ್ಟಂತ ಬಂಗಾರ, ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು, ಅಥವಾ ಯಾವುದೊಂದು ಬ್ಯಾಂಕಲ್ಲಿ ಇಟ್ಟಿರಬಹುದು, ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು, ಅದು ಸಂಬಂಧ ಇಲ್ಲ. ಅಡಮಾನ ಇಟ್ಟಂತ ಬಂಗಾರವನ್ನ ಬಿಡಿಸಿಕೊಂಡು ಬರುವಂತಾಗಲಿ ಅಂತ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ, ಋಣಬಾಧ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಎರಡು ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ. ಸಾಲ ಕೊಟ್ಟವರಿಗೆ, ಸಾಲ ಕೊಡಿಸಿದವರಿಗೆ, ಸಾಲ ತಗೊಂಡವ್ರ ಜೊತೆಗೇನೆ ಗಲಾಟೆಗಳಾಗುತ್ತೆ. ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಒಂದು ಮಾಲೆಯನ್ನು ಕೊಡ್ತೇವೆ. ರುದ್ರಾಕ್ಷಿ ಬಂದು ಈಶ್ವರ ಶಿವ, ಗೊತ್ತಾಯ್ತಲ್ವಾ? ರುದ್ರಾಣಿ ಬಂದು ಸ್ತ್ರೀ ಶಕ್ತಿ, ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ. ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರ್ತಕ್ಕಂಥ ರುದ್ರಾಣಿ ಮಾಲೆ. ಸಾಸಿವೆ ಕಾಳಷ್ಟು ದೊಡ್ಡ ಇರುತ್ತೆ, ತುಂಬ ದೊಡ್ಡರಲ್ಲ, ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ, ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು. ಬಹಳ ಕಷ್ಟ ಇದು ಶೇಖರಣೆ, ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ, ಇದರ ಸಂಗ್ರಹಣೆನೇ ಬಹಳ ಕಷ್ಟ, ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಸಾಲ ತೀರಿಸುವ ವಿಚಾರದಲ್ಲಿ, ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ, ಋಣಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಉಳ್ಳಂಥದ್ದು. ಆದ್ರಿಂದ ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕ್ಕೊಂಡ್ರೂ ಸಾಕು. ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಗಳೇ, ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ, ಬಟ್ ಸಾಲಗಾರರ ಕಾಟ ತೀರ ಜಾಸ್ತಿ ಆಗ್ಬಿಟ್ಟಿದೆ, ನಂಗೆ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳಲ್ಲ, ಎಲ್ಲರದ್ದು ತೀರಿಸ್ಬಿಡ್ತೇನೆ, ನಂಗೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಅವ್ರು ನನಗೆ ಆಗಾಗ ಬಂದು ಕಾಟ ಕೊಡ್ತೀರ, ನನಗೆ ಕೆಲಸ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ, ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ, ಕೈಗೆ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೈ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಸಹ ಏನೊಂದು ಕಾರಣ ಹೇಳ್ತಾನೆ, ನನ್ನ ಜೇಬಲ್ಲಿ ಇದ್ದಿದ್ದೆ ಇನ್ನೊಂದ್ಸಲ ಬೇಕಾದ್ರೆ ಇಸ್ಕೊಂಡು ಹೋಗ್ಬಿಡ್ತಾನೆ, ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಇದ್ರೆ ಬೇಕಾದ್ರೆ ಹಾಕೋ ಅಂತ ಹಾಕ್ಸ್ಕೊಂಡ್ಬಿಡ್ತಾನೆ, ಅವನ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅವನ ಹತ್ರ ದುಡ್ಡು ಇಸ್ಕೊಂಬರೋಕ್ಕೂ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಅನ್ನುವರ ತನಕ, ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ರಿಗೂ ಏನೋ ತಗೊಂಡವನ ಕೈ ಸಿಗ್ತಾ ಇಲ್ಲ, ಕೊಟ್ಟವನು ಕೋಡಂಗಿ ಇಸ್ಕೊಂಡವ್ ನೀರು ಬಂದ್ರೆ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನು ಧಾರಣೆ, ಈ ರುದ್ರಾಣಿ ಮಾಲೆ ಹಾಕ್ಕೊಂಡ್ಬಿಟ್ರೆ ನಿಮಗಿದು ಗೊತ್ತು ಆಗಲ್ಲ. ನೀವು ಒಳಗಡೆ ಇಟ್ಬಿಟ್ರೆ ನಿಮ್ಗೆ ಎಷ್ಟು ಲೈಟ್ ವೇಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ. ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಭಾರನೇ ಇಲ್ಲ, ಲೈಟ್ ವೇಟ್ ಒಂಥರ ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಕಾಲಿನಷ್ಟು ಇರ್ತಕ್ಕಂತಹ ಒಂದು ಏನು ಬೀಜಗಳಿದು ರುದ್ರಾಣಿ ಬೀಜಗಳು. ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನು ನೀವು ಧಾರಣೆ ಮಾಡಿದ್ರೆ, ಆಗಲೇ ಹೇಳಿದ್ನಲ್ಲ, ಸಾಲಗಾರರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವ್ನ ಕೈಗೆ ಸಿಗ್ತಾ ಇಲ್ಲ, ಅಥವಾ ಎಲ್ಲ ಕರೆಕ್ಟ್ ಆಗಿದೆ, ಎಷ್ಟು ದುಡಿದ್ರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಈ ಥರ, ಅಥವಾ EMIಗಳು ನೀವೇನಾದ್ರು ತುಂಬ EMIಗಳು ಮಾಡ್ಕೊಂಡಿದ್ರೆ EMIಗಳು ಕಟ್ಟಿ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು. ಒಂದು ಕಡೆ MEI ಲೇಔಟ್ ಅಂತ ಇತ್ತಂತ, ಅವ್ರು ನೋಡ್ಬೇಕಾದ್ರೆ EMI ಲೇಔಟ್ ಅಂತ ಓದ್ತಾ ಇದ್ರಂತೆ, ಯಾಕೆಂದ್ರೆ EMI ಕಟ್ಟಿ ಅವ್ರಿಗೆ ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಅಂತ. ಸೊ ಅದರಿಂದ ಅಷ್ಟು ಜನಗಳಿಗೆ EMI, ಪ್ರತಿಯೊಂದು EMI ಇವತ್ತಿನ ದಿವಸ. ಸೊ ಅಷ್ಟೆಲ್ಲ ಸಿಗಾಕೊಂಡಿದ್ದೀರಾ ಅಂದರೂ ನಿಮಗೆ ಒಂದು ಪರಿಹಾರ ಸ್ವರೂಪ, ಒಂದು ಆಶಾದಾಯಕ ಗೊತ್ತಲ್ವ. ಯಾಕೆ ಅಂತಂದರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ, ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು, ಇಲ್ಲಾಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ. ಆದರೆ ಅದನ್ನು ಮಾಡ್ಲಿಕ್ಕೊಂದು ಮನಸ್ಸು ಬರಬೇಕಲ್ಲ. ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತೀರಿಸ್ಬಿಡ್ಬೇಕು ಮೊದಲು ಅಂತ ನಿಮಗೆ ಮನಸ್ಸು ಬರಬೇಕು. ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿಬಿಟ್ರೆ, ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ಟೆ, ಇಲ್ದಿದ್ರೆ ಸಾಲನಾರು ತೀರ್ಸ್ಕೊಂಡಿದ್ರೆ ಅಟ್ಲೀಸ್ಟ್ ಇದಕ್ಕಾರ ಇರ್ತಿತ್ತು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ಅಂತಾರೆ. ಎಷ್ಟೋ ಜನ ಹೇಳ್ತಿರಲ್ವಾ. ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ. ಇದನ್ನ ಋಣಬಾಧ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲ ಬಾಧೆಗಳು, ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂಥೇಳಿ ನಮ್ಮ ಪ್ರಯತ್ನ. ಅದರಿಂದ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ, ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಸಾಲ ಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು, ಒಂದು ಮುಕ್ತಿ ಅಂದ್ರೆ ಹೇಗೆ, ಅಟ್ಲೀಸ್ಟ್ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು.
ಒಂದೊಂದಾಗಿ ಪರಿಹಾರ ಆಗ್ತಾ ಬರುತ್ತೆ. ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸಾಕು, ಇನ್ನೊಂದು 3 ತಿಂಗಳು ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸಾಕು ಅನ್ನೋ ರೀತಿಯಲ್ಲಿ ನಿಮಗೊಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕ್ಕಾರ ಅವಕಾಶ ಕೊಡ್ತಾನೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ, ಖಂಡಿತ ಒಳ್ಳೇದಾಗಲಿ. ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು, ಗೊತ್ತಾಯ್ತಲ್ವಾ? ಯಾಕೆಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು, ಎಲ್ಲರಿಗೂ ಸಹ ಒಳ್ಳೇದಾಗಬೇಕು, ಕೊಟ್ಟವನಿಗೂ ಒಳ್ಳೇದಾಗಬೇಕು, ತಗೊಂಡಂಥ ನೀವು ಮರುಪಾವತಿ ಮಾಡುವಂಥ ನಿಮಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ, ಆಯ್ತಲ್ವಾ? ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ. ಡೈಲಿ ಹಣೆಗೆ ಹಚ್ಕೊಳ್ಳಿ, ಈ ರುದ್ರಾಣಿ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಹೇಳ್ತಕ್ಕಂಥ ಈ ಒಂದು ಸ್ತೋತ್ರವನ್ನು ಬೆಳಗ್ಗೆ ಒಂದು 6 ಬಾರಿ, ಸಂಜೆ ಒಂದು 6 ಬಾರಿ ಕೇಳಿಸ್ಕೊಳ್ತಾ ಇರಿ. ಸಾಲಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ. ಖಂಡಿತವಾಗಿ ನಿಮಗೊಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಮಂಗಳೋ ಭೂಮಿಪುತ್ರಶ್ಚಾರಣ ಹರ್ತಾ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮಾವರೋಧಕಃ. ಓಂ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ. ಓಂ ಅಂಗಾರಕೋ ಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ. ಏತಾನಿ ಕುಜನಾಮಾನಿ ನಿತ್ಯಂ ಯಃ ಶ್ರದ್ಧಯಾ ಪಠೇತ್ ಋಣಂ ನ ಜಾಯತೆ ತಸ್ಯ ಧನಂ ಶೀಘ್ರಮವಾಪ್ನುಯಾತ್. ಓಂ ಓಂ ಋಣರೋಗಾರಿದಾರಿದ್ರ್ಯಂ ಯೇ ಚೇನ್ಯೇ ಹ್ಯಪಮೃತ್ಯವಃ ಭಯಕ್ಲೇಶಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ. ಓಂ ಅತಿವಕ್ತ್ರದುರಾರಾಧ್ಯ ಭೋಗಮುಕ್ತಿಜಿತಾತ್ಮನಃ ತುಷ್ಟೋ ದದಾಸಿ ಸಾಮ್ರಾಜ್ಯಂ ಹೃಷ್ಟೋ ಹರಸಿ ತತ್ಕ್ಷಣಾತ್. ಓಂ ವಿರಿಂಚಿ ಶಕ್ರ ವಿಷ್ಣೂನಾಂ ಮನುಷ್ಯಾಣಾಂ ತು ಕಥಾ ತೇನ ತ್ವಂ ಸರ್ವಸತ್ವೇನ ಗ್ರಹರಾಜೋ ಮಹಾಬಲಃ. ಪುತ್ರಾನ್ ದೇಹಿ ಧನಂ ದೇಹಿ ತ್ವಾಮಸ್ಮಿ ಶರಣಂ ಗತಃ ಋಣದಾರಿದ್ರ್ಯ ದುಃಖೇನ ಶತ್ರುಣಾಂ ಚ ಭಯಾತ್ ತತಃ. ಹರಿ ಓಂ.